ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ 14 ಸೈಟ್ಗಳನ್ನು ಅಕ್ರಮವಾಗಿ ಮೂಡಾದಿಂದ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಪ್ರಕರಣ ಈಗ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಿದೆ ಇಡಿ ತನಿಖೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ನಾಳೆ ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇಡಿ ಅಧಿಕಾರಿ ಮುರಳಿ ಕಣ್ಣನ್ ಅವರಿಂದ ಸಿಎಂ ಪತ್ನಿ ಪಾರ್ವತಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ನಲ್ಲಿ ಕೇಸ್ಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕು, ವಿಚಾರಣೆಗೆ ಬರಬೇಕಾದ್ರೆ ಅಂತ ಸೂಚನೆಯನ್ನು ಕೊಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಪ್ರಕಾರ ಸೆಕ್ಷನ್ 50 ಅಡಿಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ. PMLA ಕಾಯ್ದೆಯ ಅಡಿಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ. 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನುವಂತಹ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಆರೋಪಿ ನಂಬರ್ 2. ಪಾರ್ವತಿ ಅವರಿಗೆ 2ನೇ ಬಾರಿ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮೊದಲ ನೋಟಿಸ್ಗೆ ಪಾರ್ವತಿ ವಿಚಾರಣೆಗೆ ಹೋಗಿರಲಿಲ್ಲ. ಹಾಗಾಗಿ ಇಡಿ 2ನೇ ನೋಟಿಸ್ ಅನ್ನ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಪಾರ್ವತಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪರ್ಸನಲ್ ಅಪಿಯರೆನ್ಸ್ ಇಂದ ವಿನಾಯಿತಿಯನ್ನು ಕೊಡಬೇಕು ಅಂತ ಪಾರ್ವತಿಯವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆ ಕೇಸ್ ಈಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇಡಿ 2 ನೋಟಿಸ್, ಮೊದಲಿಗೆ 1 ನೋಟಿಸ್ ಅನ್ನ ಕೊಟ್ಟಿತ್ತು ಇಡಿ. ಆ ನೋಟಿಸ್ಗೆ ವಿಚಾರಣೆಯನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್. ಸಿಎಂ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್. ಇಡಿ ವಿಚಾರಣೆಗೆ ಖುದ್ದು ಹಾಜರಿಯಿಂದ ವಿನಾಯಿತಿ. ಮುಂದಿನ ವಿಚಾರಣೆಯವರೆಗೆ ಇಡಿ ಸಮನ್ಸ್ಗೆ ಮಧ್ಯಂತರ ತಡೆ. ಈಗಷ್ಟೇ ಬರ್ತಾ ಇರುವಂತಹ ದೊಡ್ಡ ಸುದ್ದಿ ಇದು. ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ನಾಳೆಯೇ ವಿಚಾರಣೆಗೆ ಬರಬೇಕು ಅಂತ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಹೈಕೋರ್ಟ್ಗೆ ಹೋಗಿದ್ರು. ಈಗ ಮಧ್ಯಂತರ ತಡೆ ನೀಡಿದೆ. ಇಂಟೀರಿಯಂ ರಿಲೀಫ್ ಇದು, ಮಧ್ಯಂತರ ತಡೆ. ವಿಚಾರಣೆಯವರೆಗೆ ಇಡಿ ಸಮನ್ಸ್ಗೆ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ಇವತ್ತು ಹೈಕೋರ್ಟ್ನಲ್ಲಿ ಈ ಅರ್ಜಿ ಇತ್ಯರ್ಥ ಆಗದೇ ಇದ್ದಿದ್ರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ನಾಳೆ ಇಡಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹೈಕೋರ್ಟ್ಗೆ ಹೋಗಿದ್ರು. ಈಗ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ರಿಲೀಫ್ ಸಿಕ್ಕಿದೆ. ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಅಂದ್ರೆ ಫೆಬ್ರವರಿ 10ರವರೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಭೈರತಿ ಬಸವರಾಜು ಇಡಿ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಹೈಕೋರ್ಟ್ ವಿನಾಯಿತಿಯನ್ನ ಕೊಟ್ಟಿದೆ. ಮುಂದಿನ ವಿಚಾರಣೆಯವರೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್. ಈ ಪ್ರಕರಣದಲ್ಲಿ ಪಾರ್ವತಿ ಆರೋಪಿ ನಂಬರ್ 2. ಭೈರತಿ ಸುರೇಶ್ ಈ ಕೇಸ್ನಲ್ಲಿ ಆರೋಪಿ ಆಗಿಲ್ಲ. ಆದರೆ ನಗರಾಭಿವೃದ್ಧಿ ಇಲಾಖೆ ಮೂಡಾ ಅವರ ವ್ಯಾಪ್ತಿಗೆ ಬರುತ್ತೆ ಅನ್ನುವಂತಹ ಕಾರಣಕ್ಕೆ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಇಬ್ಬರಿಗೂ ಫೆಬ್ರವರಿ 10ನೇ ತಾರೀಕಿನವರೆಗೆ ರಿಲೀಫ್ ಸಿಕ್ಕಿದೆ. ಇಬ್ಬರೂ ಸಲ್ಲಿಸಿದ್ದಂತಹ 2 ಅರ್ಜಿಗಳನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ವಿಚಾರಣೆ ಮಾಡಿತು. ವಿಚಾರಣೆ ಮಾಡಿ ಹಿಂದೆ ಆದೇಶ ಕೊಟ್ಟಿದೆ. ಮಧ್ಯಂತರ ರಿಲೀಫ್ ಇಬ್ಬರಿಗೂ ಫೆಬ್ರವರಿ 10ನೇ ತಾರೀಕಿನವರೆಗೆ. ಇಡಿ ತನಿಖೆಯ ಭೀತಿಯಲ್ಲಿದ್ದ ಸಿದ್ದರಾಮಯ್ಯನವರ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ ಇದು.
ಎರಡೂ ಅರ್ಜಿಗಳಿಗೂ ರಿಲೀಫ್. ಫೆಬ್ರವರಿ 10ನೇ ತಾರೀಕಿನವರೆಗೆ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಅಲ್ಲಿಯವರೆಗೆ ಇಡಿ ವಿಚಾರಣೆಗೆ ಇಬ್ಬರೂ ಹಾಜರಾಗುವುದಕ್ಕೆ ಇಡಿ ಕೊಟ್ಟಂತಹ ನೋಟಿಸ್ಗೆ ರಿಲೀಫ್ ಸಿಕ್ಕಿದೆ. ಇಲ್ಲದೇ ಇದ್ದಿದ್ರೆ ನಾಳೆನೇ ಇಬ್ಬರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಅಥವಾ ಇಡಿ 3ನೇ ನೋಟಿಸನ್ನು ಕೊಡುವ ಸಾಧ್ಯತೆ ಇತ್ತು ಇವರು ವಿಚಾರಣೆಗೆ ಹೋಗದೇ ಇದ್ದರೆ. ಇವತ್ತು ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ತುರ್ತಾಗಿ ಅರ್ಜಿಯನ್ನು ವಿಚಾರಣೆ ಮಾಡಿ ಅಂತ ಇಬ್ಬರು ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಗೆ ಒಪ್ಕೊಂಡು ಇವತ್ತೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದರು. ಕೋರ್ಟ್ನ ಸಮಯ ಮುಗಿಯುವ ಸಂದರ್ಭದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ಮಾಡಿ ಇಬ್ಬರಿಗೂ ಮಧ್ಯಂತರ ರಿಲೀಫ್ ಕೊಟ್ಟಿದೆ. ಫೆಬ್ರವರಿ 10ನೇ ತಾರೀಕು ಇಡಿ ಮತ್ತೆ ಈ ಕೇಸನ್ನು ವಿಚಾರಣೆ ಮಾಡ್ತಾರೆ, ನೋಟಿಸ್ಗೆ ಬರ್ತಾ ಇಲ್ಲ ಅಂತ. ಅದರ ಆಧಾರದ ಮೇಲೆ ಫೆಬ್ರವರಿ 10ರ ನಂತರ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗುತ್ತೋ ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. 2ನೇ ನೋಟಿಸ್ ಕೊಟ್ಟಿದ್ದರು ಸಿದ್ದರಾಮಯ್ಯನವರ ಪತ್ನಿಗೆ. ಮೊದಲ ನೋಟಿಸ್ಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ವಿಚಾರಣೆಗೆ ಬಂದಿರಲಿಲ್ಲ. ಮೊದಲನೇ ನೋಟಿಸ್ ಯಾವಾಗ ಕೊಟ್ಟಿದ್ರು? ಜನವರಿ 3ನೇ ತಾರೀಕೆ ಕೊಡಲಾಗಿತ್ತು. 9ನೇ ತಾರೀಕಿಗೆ ವಿಚಾರಣೆಗೆ ಬನ್ನಿ ಅಂತ ಪಾರ್ವತಿಯವರಿಗೆ ನೋಟಿಸ್ ಕೊಟ್ಟಿದ್ರು. 3ನೇ ತಾರೀಕು ನೋಟಿಸ್ ಕೊಟ್ಟರು, 9ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ. ಆದರೆ ಪಾರ್ವತಿಯವರು ಅನಾರೋಗ್ಯದ ಕಾರಣವನ್ನು ಕೊಟ್ಟು ಖುದ್ದು ಹಾಜರಿಗೆ ವಿನಾಯಿತಿಯನ್ನು ಕೋರಿದ್ರು. ಪರ್ಸನಲ್ ಅಪಿಯರೆನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅನಾರೋಗ್ಯ ಇದೆ ಅಂತ. ಫೆಬ್ರವರಿ 7ನೇ ತಾರೀಕು ಅಂದರೆ ಯಾವತ್ತು ವಿಚಾರಣೆಗೆ ಹಾಜರಾಗಬೇಕೋ 2 ದಿನ ಮೊದಲು ಇಡಿಗೆ ಪತ್ರ ಬರೆದು ನೋಟಿಸ್ಗೆ ಉತ್ತರವನ್ನು ಕೊಟ್ಟು ಖುದ್ದು ಹಾಜರಿಗೆ ವಿನಾಯಿತಿ ಕೊಡಿ ಅಂದ್ರೇನು? ನನ್ನ ಪರವಾಗಿ ನಮ್ಮ ವಕೀಲರು ಬಂದು ಮಾತನಾಡ್ತಾರೆ, ಆನ್ಸರ್ ಮಾಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಅಂತ. ಆದರೆ ಇಡಿ ಅದಕ್ಕೆ ಒಪ್ಪಿರಲಿಲ್ಲ. ಜನವರಿ 24ನೇ ತಾರೀಕು ಪಾರ್ವತಿಯವರಿಗೆ 2ನೇ ನೋಟಿಸ್ ಕೊಡ್ತು, ನಾಳೆ ವಿಚಾರಣೆಗೆ ಬರಬೇಕು ಅಂತ. 24ನೇ ತಾರೀಕು ನೋಟಿಸ್, 28ಕ್ಕೆ ವಿಚಾರಣೆಗೆ ಬನ್ನಿ ಅಂತ. ಇವತ್ತು ತುರ್ತಾಗಿ ಅರ್ಜಿಯನ್ನು ಹಾಕ್ಕೊಂಡ್ರು. ಪಾರ್ವತಿ ಮತ್ತು ಭೈರತಿ ಸುರೇಶ್ ಇಬ್ಬರ ಅರ್ಜಿಯನ್ನು ವಿಚಾರಣೆಗೆ ಮಾಡಿ ಫೆಬ್ರವರಿ 10ರವರೆಗೆ ರಿಲೀಫ್ ಕೊಟ್ಟಿದೆ. ಪರ್ಸನಲ್ ಅಪಿಯರೆನ್ಸಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಕಾನೂನು ಹೋರಾಟಕ್ಕಿಳಿದಿದ್ದಾರೆ. ಇದೇ ರೀತಿ ಮಾಜಿ ಆಯುಕ್ತರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ ಬಗ್ಗೆ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿ ಹೋಗಿದ್ರು. ಆಗ ಆ ನೋಟಿಸನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಅದೇ ಪ್ರಕರಣವನ್ನು ಉಲ್ಲೇಖ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರ ಪತ್ನಿಯ ಪರವಾಗಿ ವಕೀಲರು ವಾದ ಮಾಡಿದ್ರು. ಹಾಗಾದರೆ ಇಡಿ ನೋಟಿಸ್ಗೆ ಫೆಬ್ರವರಿ 10ರ ನಂತರ ಇಡೀ ಕೇಸ್ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆ ನಂತರವಾದರೂ ಸಿದ್ದರಾಮಯ್ಯನವರ ಪತ್ನಿ ಇಡಿ ವಿಚಾರಣೆಗೆ ಹೋಗ್ತಾರಾ? 2ನೇ ನೋಟಿಸ್ ಕೊಟ್ಟಿದೆ. ಮುಂದಿನ ನೋಟಿಸ್ ಕೊಡಬೇಕು ಅಂದರೆ ಹೈಕೋರ್ಟ್ನಲ್ಲಿ ಈ ಕೇಸ್ ಇತ್ಯರ್ಥ ಆಗಬೇಕು. ಅಲ್ಲಿಯವರೆಗೆ ನೋಟಿಸ್ ಕೊಡೋದಕ್ಕೆ ಇಡಿಗೂ ಸಾಧ್ಯ ಆಗೋದಿಲ್ಲ. ಇಡಿ ದೆಹಲಿಯಲ್ಲಿ ಮದ್ಯ ನೀತಿ ಹಗರಣದ ವಿಚಾರದಲ್ಲಿ ಕೇಜ್ರಿವಾಲ್ ಅವರ ವಿರುದ್ಧ ತನಿಖೆ ಮಾಡ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಅವರಿಗೆ 9 ನೋಟಿಸ್ಗಳನ್ನು ಕೊಟ್ಟಿತ್ತು. ಇದಿನ್ನೂ ಪಾರ್ವತಿಯವರಿಗೆ ಕೊಟ್ಟಿರುವಂತಹ 2ನೇ ನೋಟಿಸ್ ಇದು. 9 ನೋಟಿಸ್ಗಳನ್ನು ಕೊಡಲಾಗಿತ್ತು. 9 ನೋಟಿಸ್ಗೆ ಅರವಿಂದ್ ಕೇಜ್ರಿವಾಲ್ ಕೇರ್ ಮಾಡಿರಲಿಲ್ಲ. ಒಂದೊಂದು ಬಾರಿ ಒಂದೊಂದು ರೀತಿಯ ಆನ್ಸರನ್ನು ಕೊಟ್ಟಿದ್ರು. ಚುನಾವಣೆ ಇದೆ, ಸರ್ಕಾರದ ಕೆಲಸಗಳಿದ್ದಾವೆ, ಆರೋಗ್ಯ ಸರಿ ಇಲ್ಲ, ಈ ರೀತಿಯಾದಂಥ ಕಾರಣಗಳನ್ನು ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆಗೆ ಕೋರ್ಟ್ಗಳಲ್ಲಿ ಇಡೀ ನೋಟಿಸ್ನ ವಿರುದ್ಧ ಫೈಟ್ ಮಾಡ್ತಾ ಇದ್ರು. ಆದರೆ ಕಾನೂನು ಹೋರಾಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯಾಯಿತು. ಆ ಕಾರಣಕ್ಕಾಗಿ 9 ನೋಟಿಸ್ನ ಬಳಿಕ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಯಿತು. ಇಡಿ ಅರೆಸ್ಟ್ ಮಾಡ್ತು. ಅದು ಆ ಕೇಸ್ನ ರೀತಿ ನೋಡಿದರೆ 2ನೇ ನೋಟಿಸ್ಗೆ ಸಿದ್ದರಾಮಯ್ಯನವರ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ಈಗ ಪ್ರಶ್ನೆ ಬರೋದು, ಈ ಕೇಸ್ನಲ್ಲಿ ಮೊದಲನೇ ಆರೋಪಿ ಯಾರು? CM ಸಿದ್ದರಾಮಯ್ಯಗೆ ನೋಟಿಸ್ ಕೊಡುತ್ತಾ ಇಡಿ. ಹಾಗಾದರೆ ಪಾರ್ವತಿ ಮತ್ತು
ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದನ್ನು ನೋಡಿದ್ರೆ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಈ ಕೇಸ್ನಲ್ಲಿ ಮೊದಲನೇ ಆರೋಪಿ ನಂಬರ್ 1. ಲೋಕಾಯುಕ್ತ ದಾಖಲಿಸಿರುವಂತಹ FIRನಲ್ಲೂ ಕೂಡ ಸಿದ್ದರಾಮಯ್ಯ ಆರೋಪಿ ನಂಬರ್ 1. ಅಟ್ ದ ಸೇಮ್ ಟೈಮ್ ಇಡಿ ಫೈಲ್ ಮಾಡಿಕೊಂಡಿರುವಂತಹ ECIRನಲ್ಲೂ ಕೂಡ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡೋದಕ್ಕೆ ಇಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿಯಾಗಬಹುದು. ಈಗ ವಿನಾಯಿತಿ ಸಿಕ್ಕಿರೋದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ. ಈ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಡುವಂತಹ ಸಾಧ್ಯತೆ ಇದೆ. ಇದೇ ಪ್ರಕರಣದಲ್ಲಿ ಲೋಕಾಯುಕ್ತ ದಾಖಲಿಸಿರುವಂತಹ FIRಗೆ ಸಿದ್ದರಾಮಯ್ಯನವರು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಹೋಗಿ ವಿಚಾರಣೆಗೆ ಹಾಜರಾಗಿದ್ರು. ಹಾಗಾಗಿ ಒಂದು ಪ್ರಕರಣವನ್ನ 2 ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾವೆ. ಲೋಕಾಯುಕ್ತ ಭ್ರಷ್ಟಾಚಾರ ಮತ್ತು ಪ್ರಭಾವ ಬೀರಿದ್ದಾರೆ ಅನ್ನುವಂತಹ ಆರೋಪ ಇದೆ. ಇಡಿ ಎಂಟರ್ ಆಗಿರೋದು ಈ ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅನ್ನುವ ಆರೋಪ. ಹಾಗಾಗಿ 2 ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದೆ. ಲೋಕಾಯುಕ್ತ ಮುಂದೆ ಸಿದ್ದರಾಮಯ್ಯನವರು ಅಪಿಯರ್ ಆಗಿದ್ದಾರೆ, ಪಾರ್ವತಿಯವರು ಕೂಡ ಅಪಿಯರ್ ಆಗಿದ್ರು. ಪಾರ್ವತಿ ಈ ಕೇಸ್ನಲ್ಲಿ ಅನಾರೋಗ್ಯ ಇದೆ, ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಿ ಅಂತ ಇಡಿಗೆ ಕೇಳಿದ್ರು. ಆದರೆ ಲೋಕಾಯುಕ್ತಗೆ ಖುದ್ದು ಅವರೇ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟು ಬಂದರು. ಸಿದ್ದರಾಮಯ್ಯನವರು ಕೂಡ ಖುದ್ದು ಹಾಜರಾದರು. ಈಗ ಇಡಿ ನೋಟಿಸ್ ಕೊಟ್ಟರೆ ಸಿದ್ದರಾಮಯ್ಯನವರು ಕೂಡ ಪಾರ್ವತಿಯವರಂತೆ ಕಾನೂನು ಹೋರಾಟವನ್ನು ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ಕೇಸ್ನಲ್ಲಿ ಇಡಿಯವರು ಒಬ್ಬ ಮಾಜಿ ಆಯುಕ್ತ ನಟೇಶ್ಗೆ ಕೊಟ್ಟಂತಹ ನೋಟಿಸನ್ನು ರದ್ದು ಮಾಡಿದೆ. ಆ ಗ್ರೌಂಡ್ಸ್ನ ಮೇಲೆ ಸಿದ್ದರಾಮಯ್ಯನವರು ತಮಗೂ ನೋಟಿಸ್ ಬಂದರೆ ಅವರೂ ಕೂಡ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಈಗ ಇದು ಇಡಿ ವಿಚಾರ ಆಯಿತು. ಇಡೀ ಮೂಡ ಹಗರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತ ಇವತ್ತು ಹೈಕೋರ್ಟ್ನಲ್ಲಿ ಒಂದು ಹೈ ವೋಲ್ಟೇಜ್ ವಿಚಾರಣೆ ನಡೀತು. ಈ ವಿಚಾರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೂಡ ತನಿಖೆಯನ್ನು CBI ಮಾಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೀತು. ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕಾದಿರಿಸಲಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೆದಂತಹ ವಿಚಾರಣೆ ಇದು. CM ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಕೇಸ್ನ ತನಿಖೆಗೆ CBIಗೆ ಅನುಮತಿ ಸಿಗುತ್ತಾ ಅನ್ನುವ ಪ್ರಶ್ನೆ ಇದೆ. CBIಯಿಂದಲೇ ತನಿಖೆಯಾಗಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಫೈಟ್ ಮಾಡ್ತಾ ಇದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ 8 ಜನ ಅಡ್ವೊಕೇಟ್ಸ್ಗಳು ವಾದ ಮಾಡಿದ್ರು. ವಾದ ಮತ್ತು ಪ್ರತಿವಾದ, ಎಲ್ಲರ ವಾದ ಮತ್ತು ಪ್ರತಿವಾದವನ್ನು ಕೇಳಿದಂತಹ ನ್ಯಾಯಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಮುಂದಿನ ವಾರ CBI ತನಿಖೆ ಕೊಡಬೇಕಾ ಕೊಡಬಾರ್ದಾ ಅನ್ನುವಂತಹ ಆದೇಶ ಹೈಕೋರ್ಟ್ನಿಂದ ಹೊರಬೀಳುವ ಸಾಧ್ಯತೆ ಇದೆ. ಅಲ್ಲಿಯವರೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಬಾರದು ಅಂತ ಲೋಕಾಯುಕ್ತಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ವಾರ ಈ ಕೇಸ್ನ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಆರ್ಡರ್ ಅನ್ನ ರಿಸರ್ವ್ ಮಾಡಿದೆ. ಇವತ್ತು 8 ಜನ ಅಡ್ವೊಕೇಟ್ಗಳು ವಾದ ಮಾಡಿದ್ರು. ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿದ್ರು. ಅದಾದ ನಂತರ ಮುಂದಿನ ವಾರಕ್ಕೆ ಅಂದರೆ ರಿಸರ್ವ್ ಮಾಡಿದ್ದಾರೆ, ಜಡ್ಜ್ಮೆಂಟ್ ಬರೀಬೇಕು. ಅದಾದ ನಂತರ ಆದೇಶ ಬರುತ್ತೆ. ಅಂತಿಮ ಆದೇಶ ಬರುವವರೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ವರದಿಯನ್ನು ಸಲ್ಲಿಸುವಂತಿಲ್ಲ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಹೈಕೋರ್ಟ್ ಪೀಠಕ್ಕೆ ತನಿಖೆಯ ವರದಿಯನ್ನು ಕೊಟ್ಟರು, ತನಿಖೆಯ ಪ್ರಗತಿಯ ವರದಿ. ಯಾಕೆ ಕೊಟ್ಟರು ಅಂದರೆ CBI ತನಿಖೆಗೆ ಕೊಡಿ, ಲೋಕಾಯುಕ್ತ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಲೋಕಾಯುಕ್ತದವರು ಏನು ಮಾಡಿದ್ದಾರೆ, ತನಿಖೆಯ ಹಂತ ಎಲ್ಲಿಗೆ ಬಂದಿದೆ, ತನಿಖೆಯ ಪ್ರಗತಿ ಎಲ್ಲಿಗೆ ಆಗಿದೆ ಅಂತ ಒಂದು ವರದಿಯನ್ನು ಹೈಕೋರ್ಟ್ ಕೇಳಿತ್ತು. ಆ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತಿನ ವಾದ ಮತ್ತು ಪ್ರತಿವಾದ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ತನಿಖಾ ರಿಪೋರ್ಟ್, ತನಿಖೆಯ ಪ್ರಗತಿಯ ವರದಿ ಅವೆಲ್ಲವನ್ನೂ ಪರಿಗಣಿಸಿ ಲೋಕಾಯುಕ್ತ ನಿಜವಾಗ್ಲೂ
ಸಮರ್ಪಕವಾಗಿ ತನಿಖೆ ಮಾಡ್ತಾ ಇದೆಯಾ ಅಥವಾ ಪ್ರಭಾವಕ್ಕೆ ಒಳಗಾಗಿದೆಯಾ? ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಯೇ ಮೊದಲ ಆರೋಪಿ, ಹಾಗಾಗಿ ಪ್ರಭಾವಕ್ಕೇನಾದರೂ ಒಳಗಾಗಿದೆಯಾ ಅಂತ ಹೈಕೋರ್ಟ್ನ ಜಡ್ಜ್ ಅದನ್ನು ಪರಿಶೀಲನೆಯನ್ನು ಮಾಡಿ ಆ ನಂತರ ಆದೇಶ ಬರುತ್ತೆ. 8 ಜನ ಅಡ್ವೊಕೇಟ್ಸ್ಗಳು ವಾದ ಮಾಡಿದ್ರು ಇವತ್ತು. ಮಣಿಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು, ಅವರು ವಾದವನ್ನು ಮಾಡಿದ್ರು CBIಗೆ ಕೊಡಬೇಕು ಅಂತ. ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಸರ್ಕಾರದ ಪರ, ಕಪಿಲ್ ಸಿಬಲ್ ಹಿರಿಯ ನ್ಯಾಯವಾದಿಗಳು ರಾಜ್ಯ ಸರ್ಕಾರದ ಪರವಾಗಿ, ಅಭಿಷೇಕ್ ಮನು ಸಿಂಘ್ವಿ ಮತ್ತೊಬ್ಬ ಸ್ಟಾರ್ ಅಡ್ವೊಕೇಟ್ ಅವರು ಸಿದ್ದರಾಮಯ್ಯನವರ ಪರವಾಗಿ, ರವಿವರ್ಮ ಕುಮಾರ್ ಮಾಜಿ ಅಡ್ವೊಕೇಟ್ ಜನರಲ್ ಅವರು ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ, ಆದಿತ್ಯ ಸೋಂಧಿ, ಮಲ್ಲಿಕಾರ್ಜುನ್ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಅವರ ಪರವಾಗಿ, ಮತ್ತೊಬ್ಬ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ದುಷ್ಯಂತ ದವೆ, ದೇವರಾಜು ಈ ಪ್ರಕರಣದಲ್ಲಿ ಭೂಮಿಯ ಮೂಲ ಮಾಲೀಕ ಎಂದು ಹೇಳಿಕೊಳ್ಳಲಾಗುವಂತಹ ವ್ಯಕ್ತಿ, ಆತನ ಪರವಾಗಿ ದುಷ್ಯಂತ ದವೆ ವಾದ ಮಾಡಿದ್ರು. ಜೊತೆಗೆ ಲೋಕಾಯುಕ್ತದ ಪರವಾಗಿ ವೆಂಕಟೇಶ್ ಅರಬಟ್ಟಿ ಇದ್ದರು. ಅಂದರೆ ಈ ಕೇಸ್ನಲ್ಲಿ ವಾದ ಮಾಡೋದಕ್ಕೆ ದೇಶದ ಪ್ರಖ್ಯಾತ ವಕೀಲರುಗಳ ಪಡೆನೇ ಇದೆ. ಮಣಿಂದರ್ ಸಿಂಗ್ ಅವರು ದೂರುದಾರರ ಪರ, ಕಪಿಲ್ ಸಿಬಲ್ ದೇಶದ ದೊಡ್ಡ ನ್ಯಾಯವಾದಿ ಅವರು ಸರ್ಕಾರದ ಪರವಾಗಿ, ಅಭಿಷೇಕ್ ಮನು ಸಿಂಘ್ವಿ ದೊಡ್ಡ ಅಡ್ವೊಕೇಟ್ ಅವರು ಸಿದ್ದರಾಮಯ್ಯನವರ ಪರವಾಗಿ, ರವಿವರ್ಮ ಕುಮಾರ್ ಅವರು ದೊಡ್ಡ ಅಡ್ವೊಕೇಟ್, ಹೆಸರು ಮಾಡಿರುವಂತಹ ಅಡ್ವೊಕೇಟ್ ಅವರು ಸಿದ್ದರಾಮಯ್ಯನವರ ಪತ್ನಿಯ ಪರವಾಗಿ, ದುಷ್ಯಂತ ದವೆ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವಂತಹ ದೊಡ್ಡ ವಕೀಲರು ಅವರು ದೇವರಾಜು ಪರ, ಭೂಮಿಯನ್ನು ಮಾರಿದಂತಹ ವ್ಯಕ್ತಿಯ ಪರವಾಗಿ. ಈ ಕೇಸ್ನಲ್ಲಿ ಇವತ್ತು ಈ ಅಷ್ಟೂ ಜನ ಘಟಾನುಘಟಿ ವಕೀಲರು ವಾದವನ್ನು ಮಾಡಿದ್ರು. ಸಿದ್ದರಾಮಯ್ಯನವರ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ, ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ. ಒಟ್ಟಾರೆ ಅವರ ವಾದ ಏನಾಗಿತ್ತು? ಇಡೀ ಪ್ರಕರಣವನ್ನು CBIಗೆ ಕೊಡಬಾರದು ಅನ್ನುವಂತಹ ವಾದ. ಈಗ ಲೋಕಾಯುಕ್ತ ತನಿಖೆ ಮೇಲೆ ದೂರುದಾರರಿಗೆ ಅನುಮಾನ ಯಾಕೆ? ಇದು ಲೋಕಾಯುಕ್ತದಿಂದ ತನಿಖೆ ಸರಿಯಾಗೋದಿಲ್ಲ, CBI ಕೊಡಿ ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ? ಒಂದು, ಆರಂಭದಲ್ಲಿ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಅಧಿಕಾರಿಗಳಿಗೆ ಮೈಸೂರಿನಲ್ಲಿ ದೂರು ಕೊಟ್ಟಾಗ FIR ಮಾಡಿರಲಿಲ್ಲ. ಕೇವಲ ದೂರಿನ ಪ್ರತಿಯನ್ನು ಇಸ್ಕೊಂಡು ವಾಪಸ್ ಕಳಿಸಿದ್ರು. ದೂರನ್ನೇ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕಂಪ್ಲೇಂಟ್ ಬಂತು ಅಂತ ಅದನ್ನು ಅದರ FIR ಅನ್ನೇ ಮಾಡದೇ ಇದ್ದಾಗ ಅಂಥವರು ಈ ಕೇಸ್ನಲ್ಲಿ ತನಿಖೆ ಹೇಗೆ ಮಾಡ್ತಾರೆ ಅನ್ನುವ ಸಹಜ ಅನುಮಾನ ಬರುತ್ತೆ. ಈ ಕೇಸ್ನಲ್ಲಿ ಮುಖ್ಯಮಂತ್ರಿಯೇ ಆರೋಪಿ, ಅದರಲ್ಲೂ ಆರೋಪಿ ನಂಬರ್ 1. ಅಂಥವರ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ಆಗುತ್ತಾ ಅನ್ನುವಂತಹ ಅನುಮಾನ ಇದೆ. ಜೊತೆಗೆ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಪಡೆದುಕೊಂಡಿದ್ದಾರೆ ತಮ್ಮ ಪತ್ನಿಯ ಪರವಾಗಿ ಎನ್ನುವ ಆರೋಪ ಇದೆ. ಅಂತಹ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ಅಡಿಯಲ್ಲಿ ಬರುವಂತಹ ಪೊಲೀಸ್ ಇಲಾಖೆಯಲ್ಲಿ ಲೋಕಾಯುಕ್ತ ಆ ಅಧಿಕಾರಿಗಳು ಸಿದ್ದರಾಮಯ್ಯನವರ ವಿರುದ್ಧ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡ್ತಾರಾ ಅನ್ನುವ ಅನುಮಾನ ಬರುತ್ತೆ. ಜೊತೆಗೆ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಬಹುದು. ಕ್ಲೀನ್ ಚಿಟ್ ಅಂದ್ರೇನು? ಎಲ್ಲವನ್ನೂ ಅಧಿಕಾರಿಗಳ ತಲೆಗೆ ಕಟ್ಟಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಫ್ಯಾಮಿಲಿಗೆ ಕ್ಲೀನ್ ಚಿಟ್ ಕೊಡಬಹುದು ಅನ್ನುವಂತಹ ಆತಂಕ ದೂರುದಾರರಿಗಿದೆ. ಇದೇ ರೀತಿಯಾಗಿ CBI ತನಿಖೆಗೆ ಯಾಕೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಕುಟುಂಬ ವಿರೋಧ ಮಾಡ್ತಾ ಇದೆ? ಇಡೀ ಸರ್ಕಾರವೇ ವಿರೋಧ ಮಾಡ್ತಾ ಇದೆ. ಯಾಕಂದರೆ CBI ತನಿಖೆಗೆ ಆದೇಶ ಏನಾದರೂ ಆದರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಬಹುದು ಅನ್ನುವಂತಹ ಭೀತಿ ಸಿದ್ದರಾಮಯ್ಯನವರಿಗಿದೆ, ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥವರಿಗೆ ಇದೆ. ಪೊಲಿಟಿಕಲಿ ಟಾರ್ಗೆಟ್ ಆಗಬಹುದು ಸಿದ್ದರಾಮಯ್ಯ ಅಂತ. ಅದಕ್ಕೆ ಈಗಾಗಲೇ ಈ ಪ್ರಕರಣವನ್ನು ಇಡಿ ತನಿಖೆ ಮಾಡ್ತಾ ಇದೆ. ಎಲ್ಲರ ಮೇಲೆ ರೇಡ್ ಆಯಿತು, ನೋಟಿಸ್ಗಳನ್ನು ಕೊಡ್ತಾ ಇದೆ. ಇನ್ನು CBIಯೂ ಬಂದುಬಿಟ್ರೆ ಸಿದ್ದರಾಮಯ್ಯನವರನ್ನ ನಿಜವಾಗ್ಲೂ ಟಾರ್ಗೆಟ್ ಮಾಡುವ ಹಂತಕ್ಕೆ ಬೆಳೆದು ಬಿಡುತ್ತೆ ಎನ್ನುವ ಆತಂಕ ಇದೆ. ಸಿದ್ದರಾಮಯ್ಯನವರನ್ನು ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲೇಬೇಕು ಅಂತ CBI ತನಿಖೆಗೆ ದೂರುದಾರರು ಮನವಿ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಅದನ್ನು ಹೈಕೋರ್ಟ್ ಗಮನಿಸ್ತಾ ಇದೆ. ಇಷ್ಟಾದರೂ CBI ತನಿಖೆಗೆ ಕೊಡಿ ಅನ್ನೋದು ಯಾಕೆ? ಸಿದ್ದರಾಮಯ್ಯನವ್ರನ್ನ ಸಿಲುಕಿಸಬೇಕು ಅಂತ. ಇನ್ನೊಂದು ಆತಂಕ ಇರೋದು ಕೇಜ್ರಿವಾಲ್ ಮತ್ತು ಹೇಮಂತ್ ಸೊರೇನ್ ಪ್ರಕರಣ. ಇಬ್ಬರೂ CMಗಳಾಗಿದ್ದರು. ಕೇಜ್ರಿವಾಲ್ ದೆಹಲಿಯ CM ಆಗಿದ್ದರು, ಹೇಮಂತ್ ಸೊರೇನ್ ಜಾರ್ಖಂಡ್ನ CM ಆಗಿದ್ದರು. ಇಬ್ಬರನ್ನು ಇಡಿ ಅರೆಸ್ಟ್ ಮಾಡಿತ್ತು. ಆ ರೀತಿಯಾಗಿ ಇಲ್ಲೂ ಆಗಬಹುದು ಅನ್ನೋದು ಆತಂಕ ಇದೆ ಸಿದ್ದರಾಮಯ್ಯ ಟೀಮ್ಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ CBI ಬೇಡ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಇತ್ತೀಚೆಗೆ
300 ಕೋಟಿಗೂ ಮೀರಿದ ಆಸ್ತಿಯನ್ನು, ಅಕ್ರಮ ಆಸ್ತಿಯನ್ನು ವಶಕ್ಕೆ ಪಡೆದಿದ್ರು. 300 ಕೋಟಿಯಷ್ಟು ಆಸ್ತಿ, 142 ಸೈಟ್ಗಳು ಮತ್ತು ಆಸ್ತಿ, ಟೋಟಲ್ ಆಸ್ತಿಗಳು 142, ಅದರ ಮೌಲ್ಯ 300 ಕೋಟಿ ರೂಪಾಯಿ. ಅದನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದರು. ಈಗ ಇದೇ ವಾರದಲ್ಲಿ ಇಡಿ ಮತ್ತೆ 631 ಸೈಟು ಮತ್ತು ಆಸ್ತಿಗಳನ್ನು ಸೀಸ್ ಮಾಡುವ ಸಾಧ್ಯತೆ ಇದೆ. ಇದರ ಮೌಲ್ಯ 1,000 ಕೋಟಿಯನ್ನು ದಾಟಬಹುದು ಅನ್ನುವ ಅಂದಾಜಿದೆ. 631 ಸೈಟ್ಗಳಿಗೆ ದಾಖಲೆ ಕೊಡಿ ಅಂತ ಈಗಾಗಲೇ ಇಡಿ ಮೂಡಾಗೆ ಪತ್ರ ಬರೆದಿದೆ. ಬೇನಾಮಿಗಳಿಗೆ, ರಿಯಲ್ ಎಸ್ಟೇಟ್ ಏಜೆಂಟರುಗಳಿಗೆ, ಉದ್ಯಮಿಗಳಿಗೆ, ರಾಜಕಾರಣಿಗಳಿಗೆ ಈ ಸೈಟ್ಗಳನ್ನು ಅಲಾಟ್ ಮಾಡಲಾಗಿದೆ. ಹಲವು ರಾಜಕಾರಣಿಗಳು ಬೇನಾಮಿ ವ್ಯಕ್ತಿಯಾಗಿರುವಂತಹ ವ್ಯಕ್ತಿಗಳ ಹೆಸರಿನಲ್ಲಿ ರಾಜಕಾರಣಿಗಳು ಸೈಟ್ಗಳನ್ನು ಪಡೆದಿದ್ದಾರೆ. ಇಂಥ ಸೈಟ್ಗಳನ್ನು ಜಪ್ತಿ ಮಾಡೋದಕ್ಕೆ ಮೂಡ ಮುಂದಾಗಿದೆ. ಈಗಾಗಲೇ 142 ಆಸ್ತಿಗಳನ್ನು ಇಡಿ ಕಳೆದ ವಾರ ಜಪ್ತಿ ಮಾಡಿತ್ತು. ಅದರ ಮೌಲ್ಯ 300 ಕೋಟಿ. ಈ ಆಸ್ತಿಗಳನ್ನು ಯಾವುದೇ ಕಾರಣಕ್ಕೂ ಮರುಮಾರಾಟ, ರಿಜಿಸ್ಟರ್ ನೋಂದಣಿ ಆಗಬಾರದು ಅಂತ ರಿಜಿಸ್ಟರ್ ಕಚೇರಿಗೆ ಪಟ್ಟಿಯನ್ನು ಕಳಿಸಿ ಇಡಿ ಸೂಚನೆಯನ್ನು ಕೊಟ್ಟಿದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.